ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಟ್ ಕೃಷ್ಣ. ಇವತ್ತು ನಾನು ನಿಮಗೆ ಡಾಬಾ ಸ್ಟೈಲಲ್ಲಿ ಹೇಗೆ ಮಸಾಲ ಬೆಂಡೆಕಾಯಿನ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮಸಾಲ ಬೆಂಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಇದು ಪರಾಟ, ಚಪಾತಿ ಮತ್ತು ರೊಟ್ಟಿ ಈ ಥರ ಐಟಮ್ಸ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮಾಡೋದು ಸಿಂಪಲ್ ವೇ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಬೆಂಡೆಕಾಯಿ ಇದ್ದರೆ ಟ್ರೈ ಮಾಡಿ ನೋಡಿ, ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂದರೆ 250 ಗ್ರಾಮ್ಸ್ ಅಷ್ಟು, ಒಂದು 1/4 kg ಅಷ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಕಟ್ ಮಾಡಿಬಿಡಿ, ಅಷ್ಟು ಉದ್ದ ಸಾಕು. ಒಂದು 4 ಟೊಮೆಟೊನ ಆಡಿಸಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಪ್ಯೂರಿ. ಇದ್ರ ಜೊತೆಗೆ ಆನಿಯನ್ಸ್ನು ಅಷ್ಟೇ ಸಣ್ಣ ಕಟ್ ಮಾಡಿಬಿಡಿ. ಈ ಥರ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವೆಲ್ಲ ಆಲ್ಮೋಸ್ಟ್ ಡಾಬಾದಲ್ಲಿ ತಿಂದಿರ್ತೀರಲ್ವ, ಗೊತ್ತಿರುತ್ತೆ ನೋಡಿ, ಇದೇ ಥರನೇ ಇರುತ್ತೆ. ಸೇಮ್ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಇಲ್ಲಿಗೆ 1-2 ಚಿಲ್ಲಿ, ಒಂದೆರಡು ಎಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕ್ಕೊಂಡು ಆಡಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆಗೆ ಒಂದು 1/4 kg ಅಷ್ಟು ಕರ್ಡನ್ನು ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ನಿಮ್ಗೆ ಬೇಕಾದ್ರೆ ತುಪ್ಪ ತೊಗೋಬೋದು. ಅದ್ರ ಜೊತೆಗೆ ಇಲ್ಲಿ ನಿಂಬೆಹಣ್ಣಿನ ರಸನ ನಾನು ತೆಗೆದಿಟ್ಕೊಂಡಿದ್ದೀನಿ, 1-2-3 ಟೇಬಲ್ ಸ್ಪೂನು. ಜೀರಿಗೆ ಪೌಡ್ರು 1 ಟೇಬಲ್ ಸ್ಪೂನು, ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನು, ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನು. ಇಲ್ಲಿಗೆ ಧನಿಯಾ ಪೌಡ್ರಿಗೆ ಕೂಡ 1 ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇವಾಗ ಇದಕ್ಕೆ ನಾವು ಈ ಬೆಂಡೆಕಾಯಿಗೆ ಕೋಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ ನಾನು. ಈ ಚಿಲ್ಲಿ ಪೌಡರ್ನ ಹಾಕಿ ಅದ್ರ ಮೇಲೆ ನೀವು ಬೇಸನ್ ಇಟ್ಕೊಂಡಿದ್ವಲ್ಲ, ಅಂದರೆ ಕಡಲೆ ಹಸಿಟ್ಟಿನ ಪೌಡ್ರು, ಅದನ್ನು ಇದ್ರ ಮೇಲೆ ಹಾಕಿ ನೀಟಾಗಿ ಕೋಟ್ ಮಾಡ್ಕೋಬೇಕು. ಇದೇನೆಂದರೆ ಈ ಮಸಾಲೆ ನೀಟಾಗಿ ಹಿಡಿಯೋದಕ್ಕೋಸ್ಕರ ಅಷ್ಟೇ. ನೀವು ರೆಸ್ಟೋರೆಂಟಲ್ಲಾಗಲಿ ಅಥವಾ ಡಾಬಾಗಳಾಗಲಿ ಇದೇ ಪ್ರೊಸೀಜರ್ನ ಅವರು ಫಾಲೋ ಅಪ್ ಮಾಡ್ತಾರೆ. ಸೊ ನಾನು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಅದಕ್ಕೆ ಸ್ಟಿಕ್ಕಿ ಆಗೋದಕ್ಕೆ ಮತ್ತು ಬೆಂಡೆಕಾಯಿ ತಿಂತಾಯಿದ್ರೆ ನಿಮಗೆ ಟೇಸ್ಟ್ ಬರಬೇಕು, ಅದಕ್ಕೋಸ್ಕರನೇ ಲೆಮನ್ನ ಆ್ಯಡ್ ಮಾಡ್ತಾ ಇರೋದು. ಲೆಮನನ್ನು ಆ್ಯಡ್ ಮಾಡೋದ್ರಿಂದ ಬೆಂಡೆಕಾಯಿ ಜಸ್ಟು ಮಸಾಲ ಹಿಡಿದಿದ್ರು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಅದೆಲ್ಲದು ಕೋಟಿಂಗು ಎಲ್ಲ ಬೆಂಡೆಕಾಯಿಗೂ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಎಲ್ಲ ಜಾಯ್ನ್ ಆಗಿದೆ. ನಾನು ವಾಟರ್ ಹಾಕಿಲ್ಲ, ಇಲ್ಲಿ ಜಸ್ಟು ಲೆಮನ್ದು ಜ್ಯೂಸನ್ನ ಹಾಕಿರೋದ್ರಿಂದ ನೀಟಾಗಿ ಕೋಟಿಂಗ್ ಆಗಿದೆ. ಇವಾಗ ಇದಕ್ಕೆ ಒಂದು ಪ್ಯಾನ್ಗೆ ನೀವು ಎಣ್ಣೆನ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾವು ಕೋಟ್ ಮಾಡಿರುವಂಥ ಒಂದು ಬೆಂಡೆಕಾಯಿಗಳನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ನಿಮಗೆ ಆ ಕೋಟಿಂಗು ಸ್ವಲ್ಪ ಲೂಸ್ ಆಗುತ್ತೆ, ಡೋಂಟ್ ವರಿ. ಆ ಕಡಲೆ ಹಸಿಟ್ಟನ್ನು ಹಾಕಿರೋದ್ರಿಂದ ಆ ಥರ ಆಗುತ್ತೆ. ಬಟ್ ಅದು ಕೋಟಿಂಗಲ್ಲಿ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಅದಕ್ಕೆ ಇದೇನು ಹಿಂಗಾಯಿತು ಅಂತ ಡಿಶ್ ಹಾಳಾಯ್ತಾ ಇದೆ ಅಂತ ಅನ್ಕೋಬೇಡಿ, ಅದು ಕಾಮನ್ನು. ಇವಾಗ ನೆಕ್ಸ್ಟ್ ಇದನ್ನು ನೀಟಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ಅದೇ ಪ್ಯಾನಿಗೆ ನಾನೇನು ಮಾಡ್ತಿದ್ದೀನಿ, ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನೇನು ಸಾಸಿವೆ ಮತ್ತು ಜೀರಿಗೆನ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ಇದ್ರೊಳಗಡೆ ಹಾಕ್ತಿ. ಅದು ಸಾಸಿವೆ ಚಟಪಟ ಅನ್ನೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ದಪ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಶಾಲೋ ಫ್ರೈ. ಇದಕ್ಕೆ ನಾನು ಆಗಲೇ ಹೇಳಿದಂಗೆ ನಿಮಗೆ 1-2 ಚಿಲ್ಲಿ, 1-2 ಅದೇ ಹಸಿಮೆಣ್ಸಿಕಾಯಿ ಅಥವಾ 1-2 ಹೆಸರು ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಹಾಕಿ ನಾನು ನೀರು ಹಾಕದೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ನೀವು ಜಜ್ಜಿ ಕೂಡ ಹಾಕೋಬೋದು. ಅದನ್ನು ಇದರೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡಿ. ಈ ಟೈಮಲ್ಲಿ ನಿಮಗೆ ಆರಾಮ ಚೆನ್ನಾಗಿ ಬರುತ್ತೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ತಳ ಹಿಡಿದ್ಬಿಡುತ್ತೆ. ಇವಾಗ ನಾನು ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಅದು ಟೊಮೆಟೊ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಆಲ್ರೆಡಿ ಲೆಮನ್ ಜ್ಯೂಸನ್ನ ಹಾಕಿದ್ದೀರಾ ಕೋಟಿಂಗಿಗೆ, ಅದಕ್ಕೋಸ್ಕರ ಇಲ್ಲಿ ಟೊಮೆಟೊನ ನೀವು ಬೇಕಂದರೆ ಇನ್ನೂ ಕಡಿಮೆ ಹಾಕ್ಕೋಬೋದು. ಆದರೆ ಇನ್ನೊಂದೇನೆಂದರೆ ಬೆಂಡೆಕಾಯಿಗೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 4 ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಟೊಮೆಟೊ ನೀವು ಒಂದು 3 ಟೊಮೆಟೊ ತೊಗೊಂಡ್ರೂ ಕೂಡ ಸಾಕು. ನೋಡಿ, ಇವಾಗ ಅದು ಸ್ವಲ್ಪ ಆಯಿಲ್ ಸೆಪರೇಟ್ ಆಗಬೇಕು, ಅಂದರೆ ಅದ್ರ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಹುರಿದಾದ್ಮೇಲೆ ನಾವೇನೇನು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ ಪೌಡರ್ಗಳು, ಆ ಮಸಾಲ ಪೌಡರ್ನ ಅದರೊಳಗಡೆ ಹಾಕಿ ಅದ್ರದ್ದು ಕೂಡ ಹಸಿ ವಾಸನೆ ಹೋಗುವಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ಕೊತಾ ಇದೆ ನೋಡಿ. ಅದು ಆ ಸ್ಟೇಜನ್ನ ಪರ್ಫೆಕ್ಟ್ ಸ್ಟೇಜ್ ಅದು. ಆ ಸ್ಟೇಜಲ್ಲಿ ನೀವು ನೆಕ್ಸ್ಟು ನಾವು ಒಂದು 1/4 ಲೀಟ್ರಷ್ಟು ನಾನು ಮೊಸರನ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು ನೀವು ಹಾಕಿ. ಇಲ್ಲಿ ನೋಡಿ, ಮೊಸರು ಕೂಡ ಹುಳಿ ಇರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. 1/4 ಲೀಟ್ರ್ ಅಲ್ಲದೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಸೊ ನಾನು ಇಲ್ಲಿ ಗಟ್ಟಿಯಾಗಿರೋ ಮೊಸರು ಆಗಿರೋದ್ರಿಂದ ಒಂದು 1/4 ಲೀಟ್ರ್ ಮೊಸರನ್ನ ತೊಗೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ವಾಟರ್ ಇಲ್ಲದೇ ನೀಟಾಗಿ ಅಬ್ಸರ್ವ್ ಆಗಿದೆ ಅದು ಫುಲ್ಲು. ಇವಾಗ ಮೊಸರನ್ನ ಹಾಕಿ ಅದನ್ನು ನೀಟಾಗಿ ಆಳಿ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಅದು ನೀಟಾಗಿ ಆ ಲಮ್ಸ್ ಎಲ್ಲ ಬ್ರೇಕ್ ಆಗೋ ಥರ ನೀಟಾಗಿ
ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಕರ್ಡ್ ಜೊತೆಲಿ ಮಿಕ್ಸ್ ಆಗುತ್ತೆ. ನಿಮ್ಗೆ ಈಗವಾಗಲೇ ಟೆಕ್ಸ್ಚರ್ ಗೊತ್ತಾಗ್ತಿದೆ ನೋಡಿ. ಇದೇ ಥರ ಟೆಕ್ಸ್ಚರೇ ಡಾಬಾ ಸ್ಟೈಲಲ್ಲಿ ನೀವು ಡಾಬಾಗಳಲ್ಲಿ ಹೋಗಿ ತಿಂತಾಯಿದ್ರೆ ಇದೇ ಬರುತ್ತೆ. ಆಲ್ಮೋಸ್ಟ್ ಇದನ್ನು ಪಂಜಾಬಿಯನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ಮಾಡೋದನ್ನು ಅವರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ. ಏನಂತಂದರೆ ಅವ್ರು ಇದೇ ಥರನೇ ಮಾಡೋದು. ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕು ಅನ್ನೋದನ್ನು ಹಾಕ್ಕೊಂಡಿರ್ತಾರೆ ನೋಡಿ. ಇವಾಗ ಇಲ್ಲಿಗೆ ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅಷ್ಟೇ ಒಂದು 2 ಮಿನಿಟ್ಸ್ ಅದನ್ನು ನೀವು ಬಾಯ್ಲ್ ಮಾಡೋದಕ್ಕೆ ಬಿಡಿ. ನೋಡಿ ಇವಾಗ ಆಯಿಲ್ ಸಪ್ರೇಟ್ ಆಗ್ತಾಯಿದೆ. ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ಆಯಿಲ್ ಸಪ್ರೇಟ್ ಆಗ್ತಾ ಇರಬೇಕಾದ್ರೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವಾಗೆ ಬೆಂಡೆಕಾಯಿ, ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೋಬೇಕಾಗುತ್ತೆ. ನೋಡಿ ಬೆಂಡೆಕಾಯಿ ನೀವು ಎಳೆದು ತೊಗೊಂಡ್ರೆ ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ನೀವು ಸ್ವಲ್ಪ ಸ್ವಲ್ಪ ಬಲ್ತಿರೋದು ತೊಗೊಂಡಿದ್ದೀನಿ ಅಂದರೆ 1 or 2 ಮಿನಿಟ್ಸ್ ನಿಮಗೆ ಜಾಸ್ತಿ ಹಿಡಿಯುತ್ತೆ. ನಾನಿಲ್ಲಿ ಎಳೆ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ನೀವು ಇದೇ ಥರನೇ ಕಟ್ ಮಾಡ್ಕೋಬೇಕು. ನೀವು ಚಿಕ್ಕದಾಗಿ ಬೆಂಡೆಕಾಯಿ ಕಟ್ ಮಾಡಿಕೊಂಡ್ರೆ ಆ ಟೇಸ್ಟು ಮೇ ಬಿ ಆ ಲುಕ್ಕು ನಿಮಗೆ ಬರೋದಿಲ್ಲ. ಸೊ ಈ ಥರನೇ ನೀವು ಮೀಡಿಯಮ್ ಸೈಜಲ್ಲಿ ಇದನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಸೇಮ್ ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಸ್ಪೆಷಲಿ ಡಾಬಾಗಳಲ್ಲಿ ನೀವು ಮಸಾಲ ಬೆಂಡೆಕಾಯಿ ಕರಿನ ಆರ್ಡರ್ ಮಾಡಿದ್ರೆ ನಿಮಗೆ ರೋಟಿ ಅಥವಾ ಪರಾಟ ಜೊತೆಗೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನೇ ನಾನಿಲ್ಲಿ ಮಾಡ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಬೆಂಡೆಕಾಯಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದೆ ಎಣ್ಣೆ ಒಳಗಡೆ. ಅಂದರೆ ಅದು ನೀಟಾಗಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಸಪ್ರೇಟ್ ಆಗಿದೆ ನೋಡಿ ಆಯಿಲೆಲ್ಲ. ಯಾಕಂದರೆ ಬೆಂಡೆಕಾಯಿನೂ ಆಯಿಲಲ್ಲೇ ಫ್ರೈ ಮಾಡಿದ್ದೀವಿ ಅಲ್ವಾ, ಅದ್ರ ಜೊತೆಗೆ ಎಣ್ಣೆ ಹಾಕಿ ಮತ್ತೆ ಒಗ್ಗರಣೆ ಹಾಕ್ಕೊಂಡ್ವಲ್ಲ, ಸೊ ಎಲ್ಲದು ಸಪ್ರೇಟ್ ಆಗಿದೆ. ಇಲ್ಲ ನಮಗೆ ಎಣ್ಣೆ ಹಾಕ್ಕೊಂಡ್ರೆ ನಾವು ಡಯಟ್ರಿಯಲ್ಲಿದ್ದೀವಿ ಅನ್ನೋದಾದರೆ ನೀವು ಎಣ್ಣೆನ ಕಮ್ಮಿ ಹಾಕ್ಕೊಳ್ಳಿ. ಆ ಜಾಗಕ್ಕೆ ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು. ತುಪ್ಪ ತಿನ್ನೋದ್ರಿಂದ ಡಯಟ್ ಏನೂ ಹಾಳಾಗೋದಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ರಿಯಲಿ ಅಲ್ಟಿಮೇಟ್ ಆಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ನನಗೇನೆಂದರೆ ನಾನು ರೋಟಿ ಚಪಾತಿಗೆಲ್ಲ ಮಾಡ್ಕೊತಿರೋದ್ರಿಂದ ನನಗೆ ಇಷ್ಟು ಸಾಕು. ತುಂಬ ವಾಟ್ರಿಯಾಗಿ ನಾನು ಮಾಡ್ತಾಯಿಲ್ಲ ಕನ್ಸಿಸ್ಟೆನ್ಸಿ. ನೀವು ಕೂಡ ಇದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಹೇಳ್ತಾರೆ ಏನೋ ಹೊಸ್ದಾಗಿ ಟ್ರೈ ಮಾಡಿಬಿಟ್ಟಿದ್ಯಾ ಬೆಂಡೆಕಾಯಲ್ಲಿ, ಇನ್ಮೇಲೆ ಇದೇ ಚೆನ್ನಾಗಿದೆ ಮಾಡು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಇದೇ ಟಿಪ್ಸ್ನ ನೀವು ಫಾಲೋ ಅಪ್ ಮಾಡಿ. ಸೊ ಇದನ್ನ ರೋಟಿ ಜೊತೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟ್ ಇರುತ್ತೆ. ನೀವು ಹೇಗಿತ್ತು ನನಗೆ ಅಂತ ಹೇಳಿ ಒಂದು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.